ಕೆಡಿ ಚಿತ್ರತಂಡಕ್ಕೆ ಈಗ ನೋಟಿಸ್ ಜಾರಿ ಆಗುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನೋಟಿಸನ್ನು ಯಾರು ಕೊಟ್ಟಿದ್ದಾರೆ? ಸರ್ಸೆ ಸೆರಗ ಸರ್ಸೆ ಹಾಡಿನ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಯಿತು. ತದನಂತರ ನಟ, ನಿರ್ದೇಶಕ, ನಿರ್ಮಾಪಕ ಪ್ರೇಮ್ ಅವರು ಕೂಡ ಕ್ಷಮೆ ಕೇಳುವಂತಹ ಹಂತಕ್ಕೆ ಬಂದು ಕ್ಷಮೆನೂ ಕೂಡ ಕೇಳಿದ್ರು. ಆದರೂ ಕೂಡ ಈಗ ಮಹಿಳಾ ಆಯೋಗ ನೋಟಿಸನ್ನು ಜಾರಿ ಮಾಡಿದೆ. ಇನ್ನು ಹಾಡು ಹಾಡಿದಂತಹ ಸಿಂಗರ್ ಮಂಗ್ಲಿ ಸಹ ಕ್ಷಮೆಯನ್ನ ಕೇಳಿದ್ದಾರೆ. ರಿಪೋರ್ಟ್ ನೋಡಿ. ಜೋಗಿ ಪ್ರೇಮ್ ಬೆಂಬಿಡದ ಸೆರಗ ಸರ್ಸೆ ಕಾಂಟ್ರವರ್ಸಿ. ನಿರ್ದೇಶಕ ಪ್ರೇಮ್ ಮತ್ತು ಟೀಮ್ಗೆ ನೋಟಿಸ್ ಶಾಕ್. ಕೆಡಿ ಚಿತ್ರಕ್ಕಾಗಿ ಸರ್ಸೆ ಸೆರಗ ಸರ್ಸೆ ಹಾಡು ಬರೆದ ಪ್ರೇಮ್ಗೆ ಕಷ್ಟಗಳ ಸರಮಾಲೆಯೇ ಎದುರಾಗಿದೆ. ದ್ವಂದ್ವಾರ್ಥದ ಸಾಹಿತ್ಯದ ಹಾಡಿನ ಕುರಿತು ಆರಂಭದಲ್ಲಿ ಸಮರ್ಥನೆ ಮಾಡಿಕೊಂಡಿದ್ದ ಪ್ರೇಮ್ ಕೊನೆಗೆ ವಿಡಿಯೋ ಮಾಡಿ ಬಹಿರಂಗ ಕ್ಷಮಾಪಣೆ ಕೇಳಿದ್ರು, ತಪ್ಪೊಪ್ಪಿಕೊಂಡಿದ್ರು, ಹೊಸ ಸಾಹಿತ್ಯವನ್ನು ರಚಿಸಿ ರಿಲೀಸ್ ಮಾಡುವುದಾಗಿ ಹೇಳಿದ್ರು. ಆದರೆ ಇದೀಗ ಪ್ರೇಮ್ ಬಿಟ್ಟರು ಮಾಡಿದ ಅಪಪ್ರಚಾರ ಅವರನ್ನು ಬಿಡದಂತಾಗಿದೆ. ರಾಷ್ಟ್ರೀಯ ಮಹಿಳಾ ಆಯೋಗದಿಂದ ಇದೀಗ ಚಿತ್ರತಂಡಕ್ಕೆ ನೋಟಿಸ್ ಜಾರಿಯಾಗಿದ್ದು, ಇದೇ ಮಾರ್ಚ್ 24ರಂದು ಮಧ್ಯಾಹ್ನ 2:30ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ಕೊಡಲಾಗಿದೆ. ಸರ್ಸೆ ಹಾಡಿನ ದ್ವಂದ್ವಾರ್ಥ ಹಾಗೂ ಅಶ್ಲೀಲ ಸಾಹಿತ್ಯ ರಚನೆಯ ಸಂಬಂಧ ನಿರ್ದೇಶಕ ಪ್ರೇಮ್ ಹಾಗೂ ಇತರರಿಗೆ ಸಂಕಷ್ಟ ಎದುರಾಗಿದೆ. ಪ್ರೇಮ್ ಜೊತೆಗೆ ಚಿತ್ರ ನಿರ್ಮಾಪಕ ವೆಂಕಟ್ ನಾರಾಯಣ್, ಹಾಡಿಗೆ ಸ್ವಂಟ ಬಳುಕಿಸುವ ನಟಿ ನೋರಾ ಫತೇಹಿ, ನಟ ಸಂಜಯ್ ದತ್ ಜೊತೆಗೆ ಹಿಂದಿ ಹಾಡನ್ನು ಬರೆದಿರುವಂತಹ ಸಾಹಿತಿ ರಕೀಬ್ ಆಲಂಗೂ ಕೂಡ ನೋಟಿಸ್ ಹೋಗಿದೆ. 1990ರ NCW ಕಾಯ್ದೆಯ ಅಡಿಯಲ್ಲಿ ಸ್ವಯಂ ಪ್ರೇರಿತವಾಗಿ ರಾಷ್ಟ್ರೀಯ ಮಹಿಳಾ ಆಯೋಗ ಸುಮೋಟೋ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದೆ. ಹಾಡಿನಲ್ಲಿ ಅಶ್ಲೀಲ ಪದಗಳಿದೆ ಅಂಥೇಳಿ ಉಲ್ಲೇಖಿಸಿ ನೋಟಿಸ್ ಕೊಡಲಾಗಿದೆ. ವಿಚಾರಣೆಗೆ ಹಾಜರಾಗದಿದ್ದಲ್ಲಿ ಕಾನೂನು ಕ್ರಮದ ಎಚ್ಚರಿಕೆ ಕೊಟ್ಟಿದೆ. ಇದು ಉದ್ದೇಶಪೂರ್ವಕ ಕೃತ್ಯವಲ್ಲ, ದಯವಿಟ್ಟು ಕ್ಷಮಿಸಿ. ಅಭಿಮಾನಿಗಳಿಗೆ ಸಿಂಗರ್ ಮಂಗ್ಲಿ ಕ್ಷಮೆಯಾಚನೆ. ಸೆರಗ ಸರ್ಸೆ ಹಿಂದಿನ ವರ್ಷನ್ ಹಾಡನ್ನು ಕೇಂದ್ರ ಸರ್ಕಾರವೇ ಬ್ಯಾನ್ ಮಾಡಿದೆ. ಬಳಿಕ ನೋರಾ ಫತೇಹಿ ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡಿ ಸಿನಿಮಾ ತಂಡದ ವಿರುದ್ಧ ಉಲ್ಟಾ ಹೊಡೆದ್ರು. ಬಳಿಕ ನಿರ್ದೇಶಕ, ಸಾಹಿತಿ ಪ್ರೇಮ್ ವಿಡಿಯೋ ಮಾಡಿ ಕ್ಷಮೆ ಕೇಳಿದ್ರು. ನಾನು ಬೇರೆ ಅರ್ಥದಲ್ಲಿ ಬರೆದಿದ್ದೆ, ಮನಸ್ಸಿಗೆ ನೋವಾಗಿದ್ರೆ ಕ್ಷಮಿಸಿ, ತಪ್ಪಾಗಿದೆ ಅಂತ ಕೇಳಿದ್ರು. ಇದೀಗ ತೆಲುಗು, ಹಿಂದಿ ಭಾಷೆಯಲ್ಲಿ ಹಾಡು ಹಾಡಿರುವ ಗಾಯಕಿ ಮಂಗ್ಲಿ ಕೂಡ ಅಭಿಮಾನಿಗಳನ್ನ ಕ್ಷಮೆ ಕೇಳಿದ್ದಾರೆ. ಸಿಂಗರ್ ಮಂಗ್ಲಿ ಕ್ಷಮೆಯಾಚನೆ. ಸಾರ್ವಜನಿಕರ ಭಾವನೆಗಳಿಗೆ ನೋವುಂಟು ಮಾಡುವ ಉದ್ದೇಶ ನಮಗಿಲ್ಲ. ಇದು ಉದ್ದೇಶಪೂರ್ವಕ ಕೃತ್ಯವೂ ಅಲ್ಲ, ದಯವಿಟ್ಟು ಕ್ಷಮಿಸಿ. ಈಗಾಗಲೇ ಎಲ್ಲ ಕಡೆ ಹಾಡನ್ನು ತೆಗೆದು ಹಾಕಲಾಗಿದೆ. ಹೊಸದಾಗಿ ಹಾಡನ್ನು ರೆಕಾರ್ಡ್ ಮಾಡಿ ಶೀಘ್ರದಲ್ಲಿಯೇ ಬಿಡುಗಡೆ ಮಾಡ್ತೇವೆ. ಸಿನಿಮಾ ತಂಡದ ಪರವಾಗಿ ಕ್ಷಮೆ ಕೇಳ್ತೇವೆ ಅಂಥೇಳಿ ಸಿಂಗರ್ ಮಂಗ್ಲಿ ಪೋಸ್ಟ್ ಮಾಡಿದ್ದಾರೆ. ಒಟ್ಟಾರೆ ಕೆಡಿ ಚಿತ್ರದ ಸೆರಗ ಸರ್ಸೆ ಹಾಡು ವಿವಾದದಲ್ಲಿಯೇ ಪ್ರಚಾರವನ್ನು ಗಿಟ್ಟಿಸ್ತಾ ಇದ್ದು, ಚಿತ್ರತಂಡದ ಎಲ್ಲ ಸದಸ್ಯರು ಕ್ಷಮೆ ಕೇಳ್ತಿದ್ದಾರೆ. ಆದರೆ ಹಾಡಿಗೆ ಕಾನೂನು ಸಂಕಷ್ಟಗಳು ಎದುರಾಗ್ತಾ ಇದೆ. ಮುಂದೆ ಚಿತ್ರತಂಡ ಈ ಸಮಸ್ಯೆಯಿಂದ ಹೇಗೆ ಹೊರಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಭಾರತಿ ಫಿಲ್ಮ್ ಬ್ಯೂರೋ, ಪಬ್ಲಿಕ್ ಟಿವಿ.